ಹಾಯ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಎಲ್ಲಾದರೂ ಏನಾದರೂ ಸಿಗುತ್ತಾ ಅಂತ ಕಳ್ಳರಿಗೆ ಗೊತ್ತಾದರೆ ಮುಗೀತು. ತಮ್ಮ ಚಾಲಾಕಿ ಕೈಚಳಕವನ್ನು ತೋರಿಸೇ ಬಿಡ್ತಾರೆ. ಬೆಲೆ ಬಾಳುವಂತಹ ವಸ್ತುಗಳನ್ನು ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾರೆ. ಬೀಗ ಹಾಕಿರುವಂತಹ ಮನೆ, ಆಫೀಸ್ಗಳು, ಅಪಾರ್ಟ್ಮೆಂಟ್ಸ್, ವಾಹನಗಳ ಮೇಲೆ ಕಣ್ಣಾಕ್ತಾರೆ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ, ದೇವಸ್ಥಾನಗಳಲ್ಲಿ, ಬಸ್ಗಳಲ್ಲಿ, ರೈಲ್ಗಳಲ್ಲಿ ಟ್ರಿಪ್ ಹೋದಾಗ ಅಥವಾ ಹೆಚ್ಚಾಗಿ ಜನಸಂದಣಿ ಇರುವಂತಹ ಯಾವುದೇ ಸ್ಥಳಗಳಲ್ಲಿ ಸ್ವಲ್ಪ ಮೈ ಮರೆತರೆ ಮುಗೀತು. ಜೇಬಿಗೆ ಕನ್ನ ಬೀಳೋದು ಮಾತ್ರ ಫಿಕ್ಸ್ ಆಗಿರುತ್ತೆ. ಕಳ್ತನ ಮಾಡಿ ಯಾವ ರೀತಿ ಎಸ್ಕೇಪ್ ಆಗ್ತಾರೆ ಅನ್ನುವಂತಹ ಸಣ್ಣ ಸುಳಿವು ಕೂಡ ಗೊತ್ತಾಗಲ್ಲ. ಸ್ವಾಭಾವಿಕವಾಗಿ ಹಬ್ಬ ಅನ್ಕೊಂಡು ಕುಟುಂಬ ಸಮೇತ ಜನ ತಮ್ಮ ತಮ್ಮ ಊರುಗಳಿಗೆ ಸಿಟಿಯಿಂದ ಹೋಗ್ತಾರೆ. ಅದರಲ್ಲಿ ಸಂಕ್ರಾಂತಿ ಹಬ್ಬದ ಟೈಮ್ನಲ್ಲೇ ತುಂಬ ಹೆಚ್ಚು. ಯಾಕಂದ್ರೆ ಈ ಸಂಕ್ರಾಂತಿ ಹಬ್ಬ ರೈತರ ಹಬ್ಬ. ಅದಕ್ಕೋಸ್ಕರ ಕುಟುಂಬ ಸಮೇತ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಅಂದರೆ 3 ದಿನಗಳ ಕಾಲ ಕಂಪ್ಲೀಟ್ ಆಗಿ ಬಂದ್ ಥರ ಆಗೋಗ್ಬಿಡುತ್ತೆ. ರೋಡೆಲ್ಲ ಖಾಲಿ ಖಾಲಿ ಉಳಿಯುತ್ತೆ. ಅಂತಹ ಅವಕಾಶಕ್ಕೋಸ್ಕರ ಕಳ್ಳರು ಕಾದು ಇದು ನಮ್ಮ ಟೈಮ್ ಶುರುವಾಯಿತು ಅಂತ ಉತ್ಸಾಹ ಶುರುವಾಗತ್ತೆ. ಅದಕ್ಕೋಸ್ಕರ ಮನೆ ಮಾಲೀಕ ಮಾಡಿದಂತಹ ಒಂದು ಕೆಲಸ ಕಳ್ಳ ಕಾಕರಿಗೆ ಒಂದು ಕ್ಷಣ ಶಾಕ್ ಕೊಟ್ಟಿದ್ದಾರೆ. ಎಲ್ಲಿ ಕಳ್ಳರು ತಮ್ಮ ಮನೆ ಮೇಲೆ ಕಳ್ತನಕ್ಕೆ ಬರ್ತಾರೋ ಅಂತ ಮನೆ ಮಾಲೀಕ ಜಬರ್ದಸ್ತ್ ಐಡಿಯಾ ಮಾಡಿಬಿಟ್ಟಿದ್ದಾನೆ. ಸಂಕ್ರಾಂತಿ ಹಬ್ಬ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಅದರಲ್ಲೂ ತೆಲುಗು ಜನರಿಗೆ ಒಂದು ಲೆಕ್ಕದಲ್ಲಿ ಮನೆ ಹಬ್ಬ ಇದ್ದಂಗೆ. ಬಸ್ಗಳೇ ಇಲ್ಲದೆ ಇದ್ರೂ ಕೂಡ ಸಿಟಿಯಿಂದ ಜನರು ಊರಿಗೆ ಹೋಗೋದಕ್ಕೆ ಒಂದು ರೀತಿ ಸರ್ಕಸ್ ಮಾಡ್ತಾರೆ. ಮಾಮೂಲಿ ಟೈಮ್ನಲ್ಲಾದರೆ ಊರಿಗೆ ಹೋಗುವಾಗ ಮನೆಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಜನರಿಗೆ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ, ಮನೆ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ತಲೆಲಾಡಿಸ್ತಾರೆ. ಜೊತೆಗೆ ರೋಡೆಲ್ಲ ಬಿಕೋ ಅಂತಿರುತ್ತೆ. ಹಬ್ಬ ಬಂದು ಅವಕಾಶ ಸಿಕ್ಕರೆ ಮುಗೀತು. ಕಳ್ಳರು ಬೀಗ ಹಾಕಿದಂತಹ ಮನೆಗಳನ್ನು ಟಾರ್ಗೆಟ್ ಮಾಡಿ ತಮ್ಮ ಕೈಚಳಕವನ್ನು ತೋರಿಸೋದಕ್ಕೆ ಅಖಾಡಕ್ಕಿಡಿತಾರೆ. ಕಳ್ಳ ಕಾಕರಿಂದ ಬಚಾವಾಗೋದಕ್ಕೆ ಮನೆಯಲ್ಲಿರುವಂತಹ ಬೆಲೆ ಬಾಳುವಂತಹ ಚಿನ್ನಾಭರಣಗಳು, ವಸ್ತುಗಳು ಹಾಗೂ ಹಣವನ್ನು ಹೇಗೆ ಸೇಫ್ ಮಾಡೋದು ಅಂತ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾನೆ ಇರ್ತಾರೆ. ನಾವು ಇಷ್ಟೊಂದು ಹಬ್ಬ ಹರಿದಿನಗಳಲ್ಲಿ ಕಳ್ಳಕಾಕರು ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳೋದಕ್ಕೆ ಮುಂದೆ ಬಂದಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಹೈದರಾಬಾದ್ನಿಂದ ಊರಿಗೆ ಹೋಗಿದ್ದಂತಹ ಮನೆಯ ಒಬ್ಬ ಮಾಲೀಕನಿಗೆ ಕಳ್ಳರ ಭಯ ಶುರುವಾಗಿತ್ತಂತೆ. ಅದೇ ಡೌಟ್ನಿಂದ ಯಾರೂ ಮಾಡದಂತಹ ಪೋಸ್ಟರ್ ಒಂದನ್ನು ಕ್ರಿಯೇಟ್ ಮಾಡಿಕೊಂಡು ಮನೆಯ ಬಾಗಿಲಿಗೆ ಅಂಟಿಸಿದ್ದಾರೆ. ಮೊದಲಿಗೆ ತೆಲುಗಿನಲ್ಲಿ ಪ್ರಿಂಟ್ ಆಗಿರುವಂತಹ ಆ ಪೋಸ್ಟರನ್ನು ಒಂದ್ಸರಿ ನೀವು ನೋಡ್ಬಿಡಿ. ಎಸ್, ಇದೇ ಪೋಸ್ಟರ್. ನಾವು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ, ಹಣ ಚಿನ್ನಾಭರಣ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಮನೆಗೆ ಬರಬೇಡಿ, ಇಂತಿ ನಿಮ್ಮ ಶ್ರೇಯೋಭಿಲಾಷಿ ಅಂತ ಚಿಕ್ಕ ಕಾಗದದ ಮೇಲೆ ಬರೆದು ಮನೆ ಬಾಗಿಲಿಗೆ ಅಂಟಿಸಿ ಕುಟುಂಬಸ್ಥರು ಊರಿಗೆ ಹೋಗಿದ್ದಾರೆ. ಬಾಗಿಲಿನಲ್ಲಿ ಅಂಟಿಸಿರುವಂತಹ ಈ ಪೋಸ್ಟರನ್ನು ಯಾರೋ ನೋಡಿರ್ಬೋದು. ಮನೆ ಕಳ್ಳರನ್ನು ಉದ್ದೇಶಿಸಿ ಮನೆಯ ಮಾಲೀಕ ಇದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋ ಮೂಲಕ ಕಳ್ಳರಿಗೆ ಶಾಕ್ ನೀಡಿರುವಂತಹ ಪೋಸ್ಟರ್ ವೈರಲ್ ಆಗ್ತಾ ಇದೆ. ಇದೇನು ಗುರು, ಕಳ್ಳರಿಗೆ ಅಂತಾನೆ ಪತ್ರ ಬರೆದಿದ್ದಾರೆ ಅಂತ ನೆಟ್ಟಿಗರು ತಮಾಷೆಯಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.